ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ ಪರ್ಸನ್, ನಿಮ್ ಪಾರ್ಟ್ನರ್ ನಿಮ್ಮನ್ನ ಏನಾದ್ರೂ ಬ್ಲಾಕ್ ಮಾಡಿದ್ದಾರೆ ಅಂದ್ರೆ ಈ ವೀಕ್ ಏನಾದ್ರೂ ಅನ್ಬ್ಲಾಕ್ ಮಾಡೋ ಚಾನ್ಸಸ್ ಇದೆಯಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಪರ್ಸನಲ್ ರೀಡಿಂಗ್ಸ್ ಏನಾದ್ರೂ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಗೈಸ್. ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ ಪರ್ಸನ್, ನಿಮ್ ಪಾರ್ಟ್ನರ್ ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನ ಅಂತಂದ್ರೆ ಈ ರೀಡಿಂಗ್ ಬಂದು ಈ ವೀಕ್ ಅಷ್ಟೇ ಅನ್ವಯಿಸುತ್ತೆ. ಅಂಡ್ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಓಕೆನಾ? ಚೆಕ್ ಮಾಡೋಣ. ಯೂನಿವರ್ಸ್ ನನ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ, ನನ್ನ ವ್ಯೂವರ್ಸ್ ಅವರ ಪರ್ಸನ್ ನನ್ನ ವ್ಯೂವರ್ಸ್ ಅವ್ರನ್ನ ಬ್ಲಾಕ್ ಮಾಡಿದ್ರೆ ಈ ವೀಕ್ ಏನಾದ್ರೂ ಅನ್ಬ್ಲಾಕ್ ಮಾಡೋ ಚಾನ್ಸಸ್ ಇದೆಯಾ ಅಂತ ತಿಳಿಸ್ಕೊಡಿ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ ಗೈಸ್, ಇಲ್ಲ ಅಂದ್ರೆ ಬಿಟ್ಬಿಡಿ. ಎಸ್ ಗೈಸ್, ಇಲ್ಲಿ ಫಸ್ಟ್ ಏನ್ ಹೇಳ್ಬೇಕು ಅಂತಂದ್ರೆ, ಫಸ್ಟ್ ಅವ್ರ ಲೈಫ್ ನ ಫಸ್ಟ್ ನಾನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ ಬಿಟ್ವೀನ್ ಅವರಿಗೆ ನಿಮ್ ಥಾಟ್ಸ್ ಸಹ ತುಂಬಾ ಇದೆ. ಬಿಕಾಸ್ ಅವರು ಪಾಸ್ಟ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂತಾನೆ ಬಂದು ಇಲ್ಲಿ ಮೋಸ ಆಯ್ತು ನಿಮ್ಗೆ. ಮಾಡ್ಲಿಲ್ಲ, ಆಗ ಅವರು ಬ್ಯಾಲೆನ್ಸ್ ಮಾಡ್ಲಿಲ್ಲ. ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು ಇರ್ಲಿಲ್ಲ. ಈಗ ಅವ್ರ ಲೈಫ್ ನ ಅವ್ರ ಕಂಟ್ರೋಲ್ ತಗೊಂಡು ಅವರು ಹಾರ್ಡ್ ವರ್ಕ್, ಅವ್ರ ಕೆಲಸ ಏನಿದೆ, ಅವ್ರ ಸೆಲ್ಫ್ ಗ್ರೋತ್ ಏನಿದೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಅಂಡ್ ಈ ಪರ್ಸನ್ಗೆ ಸ್ವಲ್ಪ ಈಗೋ ಅನ್ನೋದು ಜಾಸ್ತಿ ಇದೆ. ಅಂಡ್ ನಿಮ್ಗೆ ಏನು ಹೇಳ್ಬೇಕು ಅಂತ ಸಹ ವೇಟ್ ಮಾಡ್ತಾ ಇದ್ದಾರೆ ಆ ಪರ್ಸನ್. ಬಟ್ ಅವರಿಗೆ ಅವ್ರ ಕೆಲ್ಸದ ವಿಚಾರವಾಗಿ ಅಥವಾ ಅವ್ರ ಲೈಫ್ ಅಲ್ಲಿ ಏನೋ ಒಂದು ಚೀಟ್ ಆಗಿದೆ, ಮೋಸ ಆಗಿದೆ. ಬಟ್ ಸದ್ಯಕ್ಕೆ ಆ ವಿಚಾರಕ್ಕೋಸ್ಕರ ಈಗ ಆ ಪರ್ಸನ್ ಸ್ವಲ್ಪ ಸೈಲೆಂಟ್ ಅಲ್ಲಿ ಇದ್ದಾರೆ. ಸ್ವಲ್ಪ ಈಗೋ ಅನ್ನೋದು ಇದೆ, ಕೋಪನೂ ಜಾಸ್ತಿ ಇದೆ ಆ ಪರ್ಸನ್ಗೆ. ಬಟ್ ನಿಮ್ ಹತ್ರ ಹೇಳ್ಬೇಕು ಅಂತ ಸಹ ವೇಟ್ ಮಾಡ್ತಾ ಇದ್ದಾರೆ ಆ ಪರ್ಸನ್. ಚೆಕ್ ಮಾಡೋಣ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಎಸ್, ಆ ಪರ್ಸನ್ಗೂ ತುಂಬಾ ಥಾಟ್ಸ್ ಬರುತ್ತೆ. ಹೇಗೆ ಅಂತಂದ್ರೆ ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ, ಹೇಗಾದ್ರೂ ಮಾಡಿ ಏನು ಯೋಚನೆ ಮಾಡೋದೇ ಬೇಡ, ಒಂದ್ ಸ್ಟೆಪ್ ತಗೊಂಡ್ಬಿಡೋಣ, ಅನ್ಬ್ಲಾಕ್ ಮಾಡ್ಬಿಡೋಣ, ಇವ್ರು ನಿಮ್ ಹತ್ರ ಮಾತಾಡ್ಬೇಕು. ಕಪ್ ಆಫ್ ಎಮೋಷನ್ಸ್, ಫೀಲಿಂಗ್ಸ್ ಇಟ್ಕೊಂಡು ಆ ಪರ್ಸನ್ ವೇಟ್ ಮಾಡ್ತಾ ಇದ್ದಾರೆ ನಿಮ್ಗೋಸ್ಕರ. ಬಟ್ ಅವ್ರ ಪ್ರೀತಿನ ತೋರ್ಸ್ಕೊಂತಿಲ್ಲ. ನಿಮ್ಗೆ ಏನಿಸ್ತಿದೆ ಅಂತಂದ್ರೆ ಇಲ್ಲಿ ಅವ್ರು ಬ್ಲಾಕ್ ಮಾಡಿದ್ದಾರೆ, ಬೇರೆ ಯಾರೋ ವ್ಯಕ್ತಿ ಇರ್ಬೋದು, ಅಥವಾ ಅವ್ರ ಲೈಫ್ ಅಲ್ಲಿ ಅವ್ರು ಚೆನ್ನಾಗಿದ್ದಾರೆ ಅಂತ ನಿಮಗ್ ಅನಿಸ್ತಿದೆ. ನೋ, ಆ ಪರ್ಸನ್ ಈಗ ಸದ್ಯಕ್ಕೆ ನೀವು ಜೆನ್ಯೂನ್ ಇದ್ದೀರಾ, ನಿಮ್ ಪರ್ಸನ್ ಸಹ ಜೆನ್ಯೂನ್ ಇದ್ದಾರೆ. ಬಟ್ ಸ್ಟಿಲ್ ಈ ಆಬ್ಸ್ಟಿಕಲ್ಸ್ ಇಂದ ಹೊರಗಡೆ ಬರ್ಬೇಕು. ಈಗ ಸದ್ಯಕ್ಕೆ ಆ ಪರ್ಸನ್ ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಮೇ ಬಿ ಅವ್ರ ಫ್ಯಾಮಿಲಿ ಅನ್ನೋದು, ಜವಾಬ್ದಾರಿ ಅನ್ನೋದು ಈ ಪರ್ಸನ್ಗೆ ಜಾಸ್ತಿ ಇರ್ಬೋದು. ಸೊ ನಿಮ್ಮನ್ನ ಸ್ವಲ್ಪ ದಿನದ ಮಟ್ಟಕ್ಕೆ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ. ಈ ಅವಾಯ್ಡ್ ಮಾಡೋ ಇದ್ರಲ್ಲಿ, ನಿಮ್ಮನ್ನ ಇಗ್ನೋರ್ ಮಾಡೋ ಇದ್ರಲ್ಲಿ ಆ ಪರ್ಸನ್ಗೂ ತುಂಬಾ ಪೇನ್ ಇದೆ. ನಾನು ಈ ರೀತಿ ಮಾಡ್ತಾ ಇರೋದು ತಪ್ಪು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೀವು ಜೆನ್ಯೂನ್ ಆಗಿದ್ದೀರಾ, ನೀವು ಸಹ ನಿಮ್ ಪರ್ಸನ್ಗೆ ವೇಟ್ ಮಾಡ್ತಾ ಇದ್ದೀರಾ. ಅವರು ಸಡನ್ ಆಗಿ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ, ಅನ್ಬ್ಲಾಕ್ ಮಾಡ್ತಾರಾ ಇಲ್ವಾ ಅಂತ. ಇಲ್ಲಿ ಆ ಪರ್ಸನ್ಗೆ ಒಂದು ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಕಡೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿ ಇದೆ. ಅವ್ರು ಅಲ್ಲೂ ಫೇಸ್ ಮಾಡ್ಬೇಕು, ಇಲ್ಲೂ ಫೇಸ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ಕೊಳಕ್ ಬರ್ದಿಲ್ದಿರಾ ಈಗ ಸದ್ಯಕ್ಕೆ ನಿಮ್ಮನ್ನ ಇಗ್ನೋರ್ ಮಾಡಿ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ.
ಈ 2 ಸಿಚುಯೇಷನ್ ಅಲ್ಲಿ ಒಂದು ನೀವು ಬೇಕು, ಅವ್ರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನೂ ನೋಡ್ಬೇಕು. ಜಗ್ಲಿಂಗ್ ಮಾಡ್ತಾ ಇದಾರೆ ಇಲ್ಲಿ. ಈ 2 ವಿಚಾರದಲ್ಲಿ ಜಗ್ಲಿಂಗ್ ಮಾಡ್ತಾ ಇದಾರೆ ನಿಮ್ ಪರ್ಸನ್. ಇನ್ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್. ಎಸ್, ನಾನು ಹೇಳದ್ನಲ್ಲ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಅವ್ರಿಗೆ ಜಾಸ್ತಿ ಇದೆ. ಅಗೇನ್ ಅವ್ರು ಸ್ವಲ್ಪ ಹೆಲ್ಪ್ಲೆಸ್ ಫೀಲ್ ಆಗಿದ್ದಾರೆ ಅಂಡ್ ಕ್ಲಮ್ಸಿ ಮೋಡಲ್ಲೂ ಸಹ ಇದ್ದಾರೆ ಅವರು. ಅವರಿಗೆ ಒಂದು ಭಯ ಸಹ ಇದೆ, ನೀವೆಲ್ಲಿ ಅವ್ರನ್ನ ಜಡ್ಜ್ ಮಾಡ್ತೀರಾ, ಬಿಕಾಸ್ ಅವರು ಇಗ್ನೋರ್ ಮಾಡಿ ನಿಮ್ಮನ್ನ ಬ್ಲಾಕ್ ಮಾಡಿದಾರಲ್ವಾ. ಸೊ ರಿಟರ್ನ್ ನಾನು ಬಂದಾಗ, ನಾನು ಅನ್ಬ್ಲಾಕ್ ಮಾಡಿ ಅವ್ರನ್ನ ಮಾತಾಡಿಸಿದಾಗ ನೀವೆಲ್ಲಿ ಕ್ವೆಶ್ಚನ್ ಮಾಡ್ತೀರಾ, ಯಾಕೆ ಈ ರೀತಿ? ಬಿಕಾಸ್ ಅವ್ರ ಫ್ಯಾಮಿಲಿದವರು ಹೇಳ್ಕೊಳಕ್ ಆಗ್ತಿಲ್ಲ ನಿಮ್ಮ ಹತ್ರ. ಅವ್ರು ಹೇಳ್ಕೋಬೇಕು ಅಂತ ಸಹ ವೇಟ್ ಮಾಡ್ತಾ ಇದಾರೆ. ಬಟ್ ಈಗ ಫ್ಯಾಮಿಲಿ ಸಿಚುವೇಶನ್ ಅಲ್ಲಿ ಆ ಪರ್ಸನ್ ಸ್ಟಕ್ ಆಗಿದ್ದಾರೆ ಅಂಡ್ ಡೀಪ್ ಹರ್ಟ್. ಆ ಪರ್ಸನ್ ತುಂಬಾ ಹರ್ಟ್ ಆಗಿದೆ ಅಂತ ಸಹ ಹೇಳ್ಕೊಳ್ತಿದ್ದಾರೆ ಅವರು. ಬಟ್ ಅವರು ಆದಷ್ಟು ಬೇಗ ಬ್ಲಾಕ್ ಓಪನ್ ಮಾಡ್ಬೇಕು ಅಂತ ಸಹ ಇದ್ದಾರೆ ಆ ಪರ್ಸನ್. ಅಗೇನ್ ಇಲ್ಲಿ ಒಂದು ಸಿಚುವೇಶನ್ ಏನು ಅಂತಂದ್ರೆ, ಆ ಪರ್ಸನ್ ಈ ವೀಕ್ ಬ್ಲಾಕ್ ಓಪನ್ ಮಾಡೋ ಚಾನ್ಸಸ್ ಇದೆ ಅಂಡ್ ಅಷ್ಟೇ ಬೇಗ ಮತ್ತೆ ಅವರು ಬ್ಲಾಕ್ ಮಾಡೋ ಚಾನ್ಸಸ್ ಇದೆ. ಬಿಕಾಸ್ ಅವರಿಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ ಬರ್ತಿಲ್ಲ. ಅವ್ರ ಲೈಫ್ ನಿಮ್ಮನ್ನ ಹೇಗ್ ಕಂಟ್ರೋಲ್ ತಗೋಬೇಕು ಇದೆಲ್ಲಾನು ಅನ್ನೋದು ಅವ್ರಿಗೆ ಗೊತ್ತಿಲ್ದಿರಾ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದು ಆ ಪರ್ಸನ್ ಅನ್ಬ್ಲಾಕ್ ಮಾಡ್ತಾರೆ ಅಂಡ್ ದೆನ್ ಮತ್ತೆ ಅವರು ನಿಮ್ಮನ್ನ ಬ್ಲಾಕ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಸೊ ಆ ಪರ್ಸನ್ ನಿಮಗೆ ನೋಡಿದಾಗ ಏನ್ ಅನ್ಸುತ್ತೆ, ಇವ್ರಿಗೆ ಈಗೋ ಜಾಸ್ತಿ, ಆಟಿಟ್ಯೂಡ್ ಜಾಸ್ತಿ ಅಂತಂದ್ರೆ. ಬಟ್ ಅವ್ರ ಹಿಂದೆ ಇಷ್ಟೆಲ್ಲ ಪೇನ್ ಇದೆ ಅವ್ರಿಗೆ. ಅವ್ರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತುಂಬಾ ಇದೆ. ಅವರು ಅಲ್ಲಿ ಫುಲ್ಫಿಲ್ ಮಾಡ್ಬೇಕು, ಅಲ್ಲಿ ಜವಾಬ್ದಾರಿ ತಗೊಂಡಿದ್ದಾರೆ, ಅದನ್ನೆಲ್ಲ ನಿಭಾಯಿಸ್ಬೇಕು ಆ ಪರ್ಸನ್. ಓಕೆನಾ? ಆ ರೀತಿ ಇದೆ ಅವ್ರಿಗೆ. ಬಟ್ ಬ್ಲಾಕ್ ಓಪನ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಅವ್ರು ಎಷ್ಟು ಈ ವೀಕಲ್ಲಿ ಅವ್ರು ಬ್ಲಾಕ್ ಓಪನ್ ಮಾಡಿದ್ರು ಅಷ್ಟೇ ಬೇಗ ಮತ್ತೆ ಬ್ಲಾಕ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಬಿಕಾಸ್ ನೀವು ವೇಟ್ ಮಾಡ್ತಾ ಇದ್ದೀರಾ, ಆ ಪರ್ಸನ್ ನಿಮ್ ಹತ್ರ ಮಾತಾಡ್ಬೇಕು, ನಾನೆಲ್ಲ ಹೇಳ್ಕೋಬೇಕು, ಈ ರೀತಿ ಇದೆ. ಬಟ್ ಫ್ಯಾಮಿಲಿ ಮ್ಯಾಟರ್ ಆಗಿರೋದ್ರಿಂದ ಆ ಪರ್ಸನ್ ಸ್ವಲ್ಪ ಇಂಜರ್ ಇದ್ದಾರೆ. ಅದನ್ನ ಹೆಂಗ್ ಹೇಳ್ಕೊಳ್ಳೋದು? ಅವರಿಗೂ ಇರುತ್ತಲ್ಲ ಆ ಕಡೆ ಈ ಕಡೆ, ಹೇಳ್ಕೊಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಆ ತರ ಸಿಚುವೇಶನ್ ಅಲ್ಲಿ ಈಗ ಈ ಪರ್ಸನ್ ಇದ್ದಾರೆ. ಎರಡನ್ನು ಹೇಗ್ ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂತ ಅವ್ರಿಗೆ ಇನ್ನೂ ಬರ್ತಾ ಇಲ್ಲ. ಗೈಡೆನ್ಸ್ ನೋಡೋಣ ಈ ರೀಡಿಂಗ್ಗೆ. ಯೂನಿವರ್ಸ್ ಈ ರೀಡಿಂಗ್ಗೆ ಗೈಡೆನ್ಸ್ ಕೊಡಿ ನನ್ನ ವ್ಯೂವರ್ಸ್ಗೆ. ಎಸ್ ಗೈಸ್, ಈಗ ಆ ಪರ್ಸನ್ ಅನ್ಬ್ಲಾಕ್ ಮಾಡ್ತಾರೆ. ಓಕೆನಾ? ಬ್ಲಾಕ್ ಲಿಸ್ಟ್ ಅಲ್ಲಿ ನೀವು ಏನಿದ್ದೀರಾ ಅನ್ಬ್ಲಾಕ್ ಮಾಡ್ತಾರೆ. ಅನ್ಬ್ಲಾಕ್ ಮಾಡಿದ್ಮೇಲೂ ಆ ಪರ್ಸನ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಸಮಾಧಾನ ಅನ್ನೋದು ಸಿಗುತ್ತೆ ನಿಮ್ ಹತ್ರ ಮಾತಾಡಿದಾಗ. ಬಟ್ ಇಲ್ಲಿ ಏನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ, ಆ ಪರ್ಸನ್ಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ ಬರೋವರ್ಗುನು ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು ಇರೋದಿಲ್ಲ ಈ ರಿಲೇಶನ್ಶಿಪ್ ಅಲ್ಲಿ. ಫಸ್ಟ್ ಆ ಪರ್ಸನ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ಸೊ ನಿಮ್ಗೂ ಆ ಪರ್ಸನ್ ಬೇಕಿದ್ದಾರೆ, ಜಡ್ಜ್ ಮಾಡ್ಬೇಡಿ. ಆ ಪರ್ಸನ್ ಅನ್ಬ್ಲಾಕ್ ಮಾಡ್ತಾರೆ, ನಿಮ್ಮನ್ನ ಜಡ್ಜ್ ಮಾಡ್ಬೇಡಿ. ಅಂಡ್ ನಿಮ್ಗೆ ಆ ಪರ್ಸನ್ ತುಂಬಾ ಇಂಪಾರ್ಟೆಂಟ್ ಇದಾರೆ ಅಂತಂದ್ರೆ ಸ್ವಲ್ಪ ಪೇಷಂಟ್ ಇಂದ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರು ಅನ್ಬ್ಲಾಕ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಅವ್ರಿಗೂ ವೇಟ್ ಮಾಡ್ತಾ ಇದಾರೆ, ಅನ್ಬ್ಲಾಕ್ ಮಾಡ್ಬೇಕು, ನಿಮ್ ಜೊತೆಲಿ ಮಾತಾಡ್ಬೇಕು. ಬಟ್ ಆ ಪರ್ಸನ್ಗೆ ಇಲ್ಲಿ ಬ್ಯಾಲೆನ್ಸಿಂಗ್ ಎನರ್ಜಿ ಅನ್ನೋದು ತುಂಬಾ ಕಮ್ಮಿ ಇರೋದ್ರಿಂದ ಅವ್ರಿಗೆ ಬರ್ತಾ ಇಲ್ಲ, ಗೊತ್ತಾಗ್ತಿಲ್ಲ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತ. ಸೊ ಇದು ಅನ್ಬ್ಲಾಕ್ ಮಾಡಿದ್ರು ಒಂದ್ ಸ್ವಲ್ಪ ದಿನ ಮಟ್ಟಿಗೆ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು ಇರೋದಿಲ್ಲ. ಆರ್ಎಲ್ಸ್ ಆ ಪರ್ಸನ್ಗೆ ಮತ್ತೆ ಬ್ಯಾಲೆನ್ಸ್ ಮಾಡಕ್ ಬರ್ದಿಲ್ದಿರಾ ಮತ್ತೆ ಬ್ಲಾಕ್ ಮಾಡೋ ಚಾನ್ಸಸ್ ಇದೆ. ಬಟ್ ಅವ್ರು ಅನ್ಬ್ಲಾಕ್ ಮಾಡಿದಾಗ ತುಂಬಾ ಸಮಾಧಾನದಿಂದ ನಿಮ್ ಹತ್ರ ಮಾತಾಡ್ತಾರೆ.
ಸ್ಯಾಟಿಸ್ಫ್ಯಾಕ್ಷನ್. ನಿಮ್ಗೂ ಸಮಾಧಾನ ಆಗುತ್ತೆ, ಆ ಪರ್ಸನ್‌ಗೂ ಸಮಾಧಾನ ಆಗುತ್ತೆ. ಇಷ್ಟ್ ದಿನ ಏನೋ ಕಳ್ಕೊಂಡಿದ್ವಿ ಅಂತ. ಓಕೆ ಗೈಸ್, ಇವತ್ತಿನ ರೀಡಿಂಗ್ಸ್ ಇಷ್ಟೇ. ಯಾರೆಲ್ಲ ನನ್ನ ವಿಡಿಯೋಸ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಪರ್ಸನಲ್ ರೀಡಿಂಗ್ಸ್ ಏನಾದ್ರು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್‌ಗೆ ವಾಟ್ಸ್ಆಪ್ ಮಾಡಿ ಗೈಸ್. ಯಾರು ಕಾಲ್ ಮಾಡಬೇಡಿ, ತುಂಬಾ ಜನ ಕಾಲ್ ಮಾಡ್ತಾ ಇದ್ದೀರಾ. ಫಸ್ಟ್ ನಂಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ಆಮೇಲೆ ನಿಮ್ಗೆ ಮೆಸೇಜ್ ಬರುತ್ತೆ. ನಿಮ್ ಡೀಟೇಲ್ಸ್ ಏನಿದೆ ಏನು ಅಂತೆಲ್ಲ ನಂಗೆ ತಿಳಿಸ್ಕೊಡಿ. ಬಾಯ್.